ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕಾಂಗ್ರೆಸ್ ನಾಯಕ ಪರಮೇಶ್ವರ್ ಅವರ ಮನೆ ಮತ್ತು ಅವರ ಒಡೆತನದ ಕಾಲೇಜಿನ ಮೇಲಿನ IT ದಾಳಿ ವಿಷಯವಾಗಿ, ಈ IT ದಾಳಿನಲ್ಲಿ ಮುಖ್ಯವಾಗಿ ಕಾಲೇಜಿನಲ್ಲಿ, ಮೆಡಿಕಲ್ ಕಾಲೇಜಿನಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋದು ವಿಷಯ. ಅದರ ಆರೋಪದಲ್ಲಿನ ಸತ್ಯಾಸತ್ಯತೆ ಏನೇ ಇರಲಿ, ನಮಗೆ ಈ ಮೆಡಿಕಲ್ ಕಾಲೇಜು ಅನ್ನುವಾಗ ಪರಮೇಶ್ವರ್ ಅವ್ರದ್ದೊಬ್ಬರದೇ ಅಲ್ಲ, ತುಂಬ ಜನರದ್ದು ಮೆಡಿಕಲ್ ಕಾಲೇಜ್ ಇದೆ. ಪೊಲಿಟಿಕ್ಸ್ನಲ್ಲಿರೋರ್ದು, BJP ಅವ್ರದ್ದಾಗಲಿ ಕಾಂಗ್ರೆಸ್ನವ್ರದ್ದಾಗಲಿ. ಇಲ್ಲಿ ಒಂದು ರಾಜಕೀಯ ದ್ವೇಷ, ಇನ್ನೊಂದು ಮೆಡಿಕಲ್ ಕಾಲೇಜುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥ ವ್ಯವಹಾರ ಯಾವ ಥರದ್ದು, ಇವೆರಡನ್ನೂ ನಾವು ಚರ್ಚೆ ಮಾಡಬೇಕಾಗತ್ತೆ. ಗೌಡ್ರೆ, ಒಂದು ಇಡೀ ಈ ರಾಜಕೀಯ ದಾಳಿಗಳು ಇವು ಅಂತ ಫಸ್ಟ್ ನಾವು ಇಡೀ ಈ ದಾಳಿಗಳ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕೆಲವು ಅಂಶಗಳನ್ನು ನಾವೇ ಸ್ಪಷ್ಟಪಡಿಸ್ಕೋಬೇಕು. ಒಂದು, ಇತ್ತೀಚಿನ ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಏನು IT ದಾಳಿಗಳು ಏನು ನಡೆದಿವೆ, ಅದು ಕಾಂಗ್ರೆಸ್ ನಾಯಕರುಗಳನ್ನು ಬಹುಮುಖ್ಯವಾಗಿ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಬಹುತೇಕ ಈಗ DK ಶಿವಕುಮಾರ್ ಮೇಲೆ ಇರುವ ಆರೋಪಗಳಿರಬಹುದು ಅಥವಾ ಡಾಕ್ಟರ್ ಪರಮೇಶ್ವರ್ ಅವರ ಮೇಲೆ ಇರುವ ಆರೋಪಗಳಿರಬಹುದು. ಇಂತಹ ಆರೋಪಗಳು ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಮೇಲೆ, ರಾಜಕಾರಣಿಗಳ ಮೇಲೆ, ಮಂತ್ರಿಗಳ ಮೇಲೆ ಸಿಗ್ತವೆ. ಅಂದರೆ ಇದು ಸಿಲೆಕ್ಟಿವ್ ಆದದ್ದು. ತಮಗೆ ಬೇಕಾದವರ ಮೇಲೆ ದಾಳಿ ನಡೆಸ್ತಾ ಬೇಡದಿರುವವರನ್ನು ತಮ್ಮ ಪರವಾಗಿ ಇಟ್ಕೊಳ್ಳೋಂಥ, ಅಂದರೆ ಒಂದು ಕ್ರೈಮ್, ಒಂದು ಅಪರಾಧ ನಡೆದರೆ ನಮ್ಮ ಪಕ್ಷದಲ್ಲಿರುವವರು ಮತ್ತು ನಮ್ಮ ಬೆಂಬಲಿಗರು ನಡೆಸುವ ಕ್ರೈಮ್ ಏನಿದೆ, ಅಪರಾಧ ಏನಿದೆ, ಅದು ಶಿಕ್ಷಾರ್ಹವಲ್ಲ. ಅದೇ ಇನ್ನೊಂದು ಪಕ್ಷದಲ್ಲಿ ಇರುವವರು ನಡೆಸುವ ಇಂತಹ ಅಕ್ರಮಗಳಿರುವೆ, ಅದು ಶಿಕ್ಷಾರ್ಹ. ಇದು BJP ನೇತೃತ್ವದ ಕೇಂದ್ರ ಸರ್ಕಾರದ ನೀತಿ. ಅದಕ್ಕಾಗಿ IT, EDಗಳನ್ನು, CBIಯನ್ನು ಬಳಸ್ಕೊಳ್ತಾ ಇದೆ. ದರ್ ಇಸ್ ಒನ್ ಪಾಯಿಂಟ್. ಸೆಕೆಂಡ್, ಈ ಆರೋಪಗಳಿಗೆ ಬರೋಣ. ಆರೋಪಗಳಿಗೆ ನೀವು ಮೊದಲನೇದಾಗಿ ಈಗ ಪ್ರಸ್ತಾಪ ಮಾಡಿದ್ದು ಡಾಕ್ಟರ್ ಪರಮೇಶ್ವರ್ ಅವರದ್ದು. ಆ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿದವರು ಡಾಕ್ಟರ್ ಪರಮೇಶ್ವರ್ ಅವರ ತಂದೆ ಗಂಗಾಧರ ಇರೋದು. ಸಿದ್ಧಾರ್ಥ ಮೆಡಿಕಲ್ ಕಾಲೇಜನ್ನು ನಾವು ಪ್ರಾರಂಭಿಸಿದ್ರು. ಆ ದಿನಗಳಲ್ಲಿ ಸ್ವಲ್ಪ ಕಾಲ ನನಗನ್ನಿಸುವಾಗ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅದರ ಮ್ಯಾನೇಜ್ಮೆಂಟ್ನಲ್ಲಿದ್ದರು. ನಂತರ ದಿನಗಳಲ್ಲಿ ಅವ್ರು ಬಿಟ್ಟರು ಅಂತ ಕಾಣುತ್ತೆ. ಸೊ ಆ ಇನ್ಸ್ಟಿಟ್ಯೂಷನ್ನ ಕಟ್ಟಿದವರು ಅವರು. ಸೊ ನೀವು ಕರ್ನಾಟಕದಲ್ಲಿರುವ ವೈದ್ಯಕೀಯ ಕಾಲೇಜುಗಳು ಮಾತ್ರ ಅಲ್ಲ, ಇಡೀ ಶಿಕ್ಷಣ ರಂಗ ಏನಿದೆ ಅದು ಒಂದು ಭ್ರಷ್ಟತೆಯ ಕೇಂದ್ರ ಆಗಿದೆ. ಶಿಕ್ಷಣ ಒಂದು ವ್ಯಾಪಾರ ಆಗಿದೆ. ಮೊದಲನೇ ಶಿಕ್ಷಣ ಅನ್ನುವುದೇ ಒಂದು ಸಮಾಜ ಸೇವೆಯೋ ಮುಂದಿನ ನಾಗರಿಕರನ್ನು ಕಟ್ಟುವ ಒಂದು ಕೆಲಸವೋ ಕಾಯಕವೋ ಆಗಿ ಇವತ್ತು ಉಳಿದಿಲ್ಲ. ಬಹುತೇಕ ವೈದ್ಯಕೀಯ ಕಾಲೇಜುಗಳು ಡೊನೇಷನ್ ದಂಧೆಗಳನ್ನು ನಡೆಸ್ತಾರೆ. ಅದು ಯಾವುದೋ ಮಠಾಧಿಪತಿಗಳು ನಡೆಸುವ ಕಾಲೇಜ್ ಇರ್ಬೋದು ಅಥವಾ ಸಾಮಾನ್ಯರು ನಡೆಸುವ ಕಾಲೇಜ್ ಇರ್ಬೋದು. ಅದೊಂದು ದಂಧೆ, ಅದೊಂದು ವ್ಯಾಪಾರ, ಶಿಕ್ಷಣ ವ್ಯಾಪಾರ. ಯಾವುದು ವ್ಯಾಪಾರ ಆಗುತ್ತೋ, ಫಾರ್ ಎಕ್ಸಾಂಪಲ್ ಯು ಟೇಕ್ ಪತ್ರಿಕೋದ್ಯಮ ಕೂಡ, ಇದು ಉದ್ಯಮ ಅಂತ ಕಡೆ ವ್ಯಾಪಾರ. ಲಾಭ ನಷ್ಟ ಮುಖ್ಯ. ಲಾಭವನ್ನು ಮಾಡುವುದಕ್ಕಿರುವ ದಾರಿಗಳನ್ನು ಬಳಸ್ಕೊಳ್ತಾ ಹೋಗೋದು. ಸೊ ಬಹುತೇಕ ಮೆಡಿಕಲ್ ಕಾಲೇಜುಗಳು ಈ ಕ್ಯಾಪಿಟೇಷನ್ ಏನು ತಗೋತಾ ಇದ್ದು ಅದನ್ನು ನಿಷೇಧ ಮಾಡಿದ ಮೇಲೆ ಬೇರೆ ಬೇರೆ ದಾರಿಗಳನ್ನು ಕಂಡುಕೊತಾವೆ. ದುಡ್ಡು ಮಾಡೋದಕ್ಕೆ ಬೇರೆ ದಾರಿ. ಈ ಕರ್ನಾಟಕದಲ್ಲಿ ತಗೊಳ್ಳಿ, ನೀವು CET ಬಂದ ಮೇಲೆ ನ್ಯಾಷನಲ್ ಲೆವೆಲ್ CET ಇದೆ, ಸ್ಟೇಟ್ ಲೆವೆಲ್ CET ಇದೆ. CET ಬಂದ ಮೇಲೆ ಸೀಟು ಹಂಚಿಕೆಯ ಪ್ರಮಾಣವನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ. ಸೊ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಇಷ್ಟು, ಹಾಗೆಯೇ ಗೌರ್ಮೆಂಟ್ ಕೋಟಾ ಇಷ್ಟು. ಒಂದು ಮ್ಯಾನೇಜ್ಮೆಂಟ್ ಕೋಟಾ ಅದು ಅವ್ರು ಬೇಕಾದಾಗ ಮಾರಾಟ ಮಾಡ್ಕೋಬಹುದು ಅಂತ. ಯಾಕೆಂದರೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ತುಂಬ ಇನ್ವೆಸ್ಟ್ ಮಾಡ್ತಾರೆ ಈ ರೀತಿ. ಅದಕ್ಕೆ ಇನ್ನೊಂದು ಕಾರಣ, ಇಡೀ ಈ ಕ್ಯಾಪಿಟೇಷನ್ ಲಾಬಿ ಆರ್ ವೈದ್ಯಕೀಯ ಶಿಕ್ಷಣದ ಲಾಬಿ ಏನಿದೆ, ಅದು ಯಾವುದೇ ಸರ್ಕಾರ ಬರಲಿ ಅದಕ್ಕೆ ಅಧಿಕಾರದ ನಿಯಂತ್ರಣ ಆ ಲಾಬಿಗೆ ಇರುತ್ತೆ. ಭಾಳ ಪವರ್ಫುಲ್. ಅಂದರೆ BJPಯಲ್ಲೂ ಮೆಡಿಕಲ್ ಕಾಲೇಜ್ ನಡೆಸುವಂಥವ್ರು ಇದ್ದಾರೆ, ಕೋರೆ ಅವರಿದ್ದಾರೆ, ಇನ್ನೊಬ್ಬರು ಕಾಂಗ್ರೆಸ್ನಲ್ಲೂ ಇದ್ದಾರೆ, JDSನಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ. ಸೊ ಆ ಕಾರಣಕ್ಕೆ ಆದಮೇಲೆ ಮಾಡಿದ್ದೇನು, ಈಗ ಪರಮೇಶ್ವರ್ ಮೇಲೆ ಇರೋ ಆರೋಪ ಏನು, ಒಂದು ಸೀಟ್ ಹಂಚಿಕೆ ಆಗುತ್ತೆ. ಸೀಟ್ ಹಂಚಿಕೆ ಆದಮೇಲೆ ಯಾವುದೋ ಒಬ್ಬ ವಿದ್ಯಾರ್ಥಿ ಏನಿರ್ತಾನೆ ಅವನಿಗೆ ಯಾವುದೋ ಒಂದು ಕಾಲೇಜನ್ನು ಅಲಾಟ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿದ್ಧಾರ್ಥ ಕಾಲೇಜ್ ಅಲಾಟ್ ಮಾಡಿದ್ರು ಅಂದ್ಕೊಳ್ಳಿ. ಅವನ ಜೊತೆ ಮಾತನಾಡ್ಬಿಟ್ಟು ಏನು ಮಾಡ್ತಾನೆ, ಅವನು ಇನ್ನೊಂದು ಕಾಲೇಜಿಗೆ ಹೊರಟು ಹೋಗ್ಬಿಡ್ತಾನೆ, ಅಡ್ಮಿಷನ್ ತೊಗೊಬಿಡ್ತಾನೆ.
ಇಲ್ಲಿ ಸೀಟ್ ಏನಿದೆ ಇದು ವೇಕೆಂಟ್ ಆಗಿ ಉಳಿಯುತ್ತೆ. ಆ ಸೀಟನ್ನು ಅವರು ಯಾವಾಗ ಗೌರ್ಮೆಂಟ್ ಕೋಟಾ ತುಂಬಿಲ್ವೋ ಅದು ಮ್ಯಾನೇಜ್ಮೆಂಟ್ ಕೋಟಾ ಬರುತ್ತೆ. ಅದನ್ನು ಬೇಕಾದಷ್ಟು 50 ಲಕ್ಷ 60 ಲಕ್ಷ 80 ಲಕ್ಷಕ್ಕೆ ಮಾರಾಟ ಮಾಡುವಂಥದ್ದು. ಹಾಗೆಯೇ ಈ ಲಾಬಿ ಏನಿದೆ, ಈ ಲಾಬಿಗೆ ಸಹಕಾರ ಮಾಡುವುದಕ್ಕೆ ಏಜೆಂಟ್ಗಳಿದ್ದಾರೆ. ನೀವು ಬೆಂಗಳೂರಿನಲ್ಲೂ ಹಲವಾರು ಕಾಲೇಜುಗಳು, ಈ ಮೆಡಿಕಲ್ ಕಾಲೇಜುಗಳ ಏಜೆಂಟ್ಗಳು ಸಿಗ್ತಾರೆ, ನಿಮಗೆ ಸೀಟ್ ಕೊಡಿಸೋ ಏಜೆಂಟ್ರುಗಳು. ಅವರು ಈ ರೀತಿ ಲ್ಯಾಪ್ಸ್ ಆಗುವ ಸೀಟ್ಗಳಿವೆ ಅಥವಾ ಗೌರ್ಮೆಂಟ್ ಸೀಟ್ ಏನು ತುಂಬಲ್ಲ, ಆ ಸೀಟಿಗೆ ತುಂಬೋದಕ್ಕೆ ಏನು ಮಾಡೋದು, ಒಂದು ದುಡ್ಡು ತಗೊಂಡು ಮಾಡ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ. ನರೇಂದ್ರ ಮೋದಿ ಅವರಿಗೂ ಗೊತ್ತು, ಅಮಿತ್ ಶಾ ಅವರಿಗೂ ಗೊತ್ತು, ಸಿದ್ದರಾಮಯ್ಯನವರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ದರಿಂದ ಇಡೀ ಈ ಪ್ರಕರಣದಲ್ಲಿ ನಾವು 2 ವಿಭಾಗವನ್ನು ಮಾಡಿ ನೋಡೋದಿದ್ದರೆ, ಒಂದು ಏನು ಡಾಕ್ಟರ್ ಪರಮೇಶ್ವರ್ ಅವರ ಮೇಲೆ ಇರುವ ಆರೋಪಗಳು ಗಂಭೀರ ಸ್ವರೂಪದ್ದು. ದಟ್ ಇಸ್ ವೆರಿ ಮಚ್ ಕ್ಲಿಯರ್. ಈ ಗಂಭೀರ ಸ್ವರೂಪದ ಆರೋಪ ಬಂದಿದೆ, ಬಟ್ ಇದನ್ನು ಮಾಡುವುದಕ್ಕೆ ರಾಜಕೀಯ ಕಾರಣ ಇದೆ. ಆದರೆ ಯಾವುದೋ ಒಂದು ಕ್ರಮ ಕೈಗೊಳ್ಳುವುದಕ್ಕೆ ರಾಜಕೀಯ ಕಾರಣ ಇದೆ ಅನ್ನುವುದೇನೆ ಅವರ ತಪ್ಪನ್ನು ಕ್ಷಮಿಸುವುದಕ್ಕೆ ಕಾರಣ ಆಗಲ್ಲ. ಶುಡ್ ಬಿ ಕ್ಲಿಯರ್. ಆದರೆ ಈಗ ಅಂದ್ಕೋಬೇಕಾದ ಪರಮೇಶ್ವರ್ ಅವ್ರ ಮೇಲೆ ನೀವೇನು ರಾಜಕೀಯ ಕಾರಣಕ್ಕೆ ದಾಳಿ ನಡೆಸ್ತೀರಿ, ಹಾಗೆ ಬಿ ಜೆ ಪಿ ನಾಯಕರುಗಳೇನಿದ್ದಾರೆ, ಬಿ ಜೆ ಪಿ ಶಾಸಕರುಗಳೇನಿದ್ದಾರೆ, ಬಿ ಜೆ ಪಿ ಮಂತ್ರಿಗಳೇನಿದ್ದಾರೆ, ಅವರು ನಡೆಸುವ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಇಂಥದ್ದು ನಡೀತಾ ಇದೆ, ಎಲ್ಲರಿಗೂ ಗೊತ್ತು. ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ನೀವು ಯಾಕೆ ಸಿಲೆಕ್ಟಿವ್ ಆಗಿದ್ದೀರಿ ಅನ್ನುವುದು ಬಹಳ ಮುಖ್ಯವಾದ್ದು. ಈಗ ನಮಗೆ ಇರುವ ಪ್ರಶ್ನೆ, ಈಗೇನು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಇಡಿ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ, ನಾಳೆ ಮತ್ತೆ ಬೇಲ್ ವಿಚಾರ ಬರುತ್ತೆ. ಬಟ್ ನನಗೆ ಬಂದ ಮಾಹಿತಿ ಪ್ರಕಾರ ಅವ್ರಿಗೆ ಬೇಲ್ ಸಿಗೋ ಚಾರ್ಜಸ್ ಕಡಿಮೆ. ಇವರಿಗೂ ಕೂಡ ಇಡಿ ಕಂಟಕ ಬರುತ್ತಾ, ಇವರ ಕೊರಳಿಗೂ ಇಡಿ ಉರುಳು ಬರುತ್ತಾ ಅನ್ನೋದು ನಮ್ಮ ಮುಂದಿರುವ ಬಹುಮುಖ್ಯವಾದ ಪ್ರಶ್ನೆ ಗೌಡ್ರೆ. ಈ ಆರೋಪಗಳು ಏನೇ ಇದ್ರೂ ಇದು ಈ ಸಂದರ್ಭ ನೋಡಿಕೊಂಡ್ರೆ ಎದುರುಗಡೆ ಎಲೆಕ್ಷನ್ ಇರುವಾಗ, ಈಗ ಡಿ ಕೆ ಶಿ ಅವರ ಮೇಲೆ ಆದ ದಾಳಿಯಾಗಲಿ, ಪರಮೇಶ್ವರ್ ಮೇಲೆ ಆದ ದಾಳಿಯಾಗಲಿ ಎದುರುಗಡೆ ಎಲೆಕ್ಷನ್ ಇರುವಾಗಲೇ ನಡೆದಿದೆ ಅನ್ನೋದು ಕೂಡ ನಾವು ತುಂಬ ಗಮನಿಸಬೇಕಾಗತ್ತೆ ಅಂತ. ವಿದ್ಯೆ ಅಂತ ಅಂದರೆ, ನೀವು ಮೋದಿ ಮತ್ತು ಅಮಿತ್ ಶಾ ರಾಜಕಾರಣವೇ ಹಾಗೆ. ಅವರು ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವುದಕ್ಕೆ, ವಿರೋಧವನ್ನು ಹತ್ತಿಕ್ಕುವುದಕ್ಕೆ ಯಾವ ಮಾರ್ಗವನ್ನಾದರೂ ಹಿಡಿಯಬಲ್ಲರು. ಅವರು ಸಂತರಲ್ಲ, ಭಾಳ ಸ್ಪಷ್ಟವಾಗ್ತದೆ. ಅಥವಾ ಹಳೆ ತಲೆಮಾರಿನ ರಾಜಕಾರಣಿಗಳ ಹಾಗೆ ಯಾವುದೋ ಸಿದ್ಧಾಂತ ಮೌಲ್ಯಗಳನ್ನ ಇಟ್ಕೊಂಡಿರಲಿಲ್ಲ. ಅವ್ರದ್ದು ಸಿದ್ಧಾಂತ ಎಲ್ಲವೂ ಒಂದೇ, ಅಧಿಕಾರಕ್ಕಾಗಿ ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವ ಕೆಲಸವನ್ನು ಅವ್ರು ಮಾಡ್ತಾರೆ. ಅವರು ಗುಜರಾತಿಂದ ಅದನ್ನೇ ಮಾಡ್ತಾ ಬಂದೆ, ಯಾವತ್ತೂ ವಿರೋಧವನ್ನು ಅವರು ಸಹಿಸ್ತಾ ಇಲ್ಲ. ಆದ್ದರಿಂದ ಅವರು ತಕ್ಷಣ ಯಾಕೆ ಹೀಗೆ ಮಾಡ್ತಾರೆ ಅನ್ನುವುದು, ಇಲೆಕ್ಷನ್ ಬಂದಾಗಲೇ ಯಾಕೆ ದಾಳಿಗಳನ್ನ ನಡೆಸ್ತಾರೆ, ಭಾಳ ಸ್ಪಷ್ಟವಾಗಿ ಅವರದ್ದು ಏನು ಕಾಂಗ್ರೆಸ್ ಮುಕ್ತ ಭಾರತವನ್ನು ನಿರ್ಮಿಸುವ ಗುರಿ ಇದೆ, ಅದಕ್ಕೆ ಬೇರೆ ಬೇರೆ ಮಾರ್ಗವನ್ನು ಹುಡುಕ್ತಾರೆ. ಅಂದರೆ ಈಗ ಮಹಾರಾಷ್ಟ್ರ ಇಲೆಕ್ಷನ್ ಬಂದಿದೆ, ಹರಿಯಾಣ ಇಲೆಕ್ಷನ್ ಬಂದಿದೆ, ಕಾಂಗ್ರೆಸ್ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರ ಕಳ್ಕೊಂಡಿದೆ, ದುರ್ಬಲವಾಗಿದೆ, ಕಾಂಗ್ರೆಸ್ ಕೈಯಲ್ಲಿ ಹಣ ಇಲ್ಲ. ನೀವು ಕಳೆದ ಅಂಕಿಅಂಶಗಳನ್ನೇ ನೋಡಿದರೆ ಕಾರ್ಪೊರೇಟ್ ಸೆಕ್ಟರಿಂದ ಬೇರೆ ಬೇರೆ ಪಕ್ಷಗಳಿಗೆ ಏನು ದೇಣಿಗೆ ಬಂದಿದೆ, ಬಿ ಜೆ ಪಿಗೆ 1200 ಕೋಟಿ ಬಂದರೆ ಕಾಂಗ್ರೆಸ್ಸಿಗೆ 200 ಕೋಟಿ ಬಂದಿದೆ, ಬರೀ 200 ಕ್ರೋರ್ಸ್. ಸೊ ದಟ್ ಇಸ್ ಆ ವ್ಯತ್ಯಾಸ ಇದೆ. ಇಲೆಕ್ಷನ್ ನಡ್ಸೋಕ್ಕೆ ದುಡ್ಡು ಬೇಕು ಸ್ವಾಮಿ. ಇವತ್ತಿನ ದಿನ ದುಡ್ಡು ಇಲ್ಲದೆ ಇಲೆಕ್ಷನ್ ನಡೆಸೋಕ್ಕಾಗಲ್ಲ ಅಲ್ವಾ? ದುಡ್ಡು ಯಾರು ಕೊಡಬೇಕು? ಕಾಂಗ್ರೆಸ್ ಡಿಪೆಂಡ್ ಆಗಿರುವುದು ಡಿ ಕೆ ಅಂತವ್ರ ಮೇಲೋ ಪರಮೇಶ್ವರ್ ಅಂತವ್ರ ಮೇಲೆ. ಈಗ ಬಂದಿರುವ ಮಾಹಿತಿಗಳ ಈ ದಾಳಿಯ ಕಾರಣ ಏನು ಅಂದರೆ, ಕಳೆದ ಬಾರಿ ಏನು ಡಾಕ್ಟರ್ ಪರಮೇಶ್ವರ್ ಅವರು ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡಿದ್ರು, ಆವಾಗ ಅವರು ಮಹಾರಾಷ್ಟ್ರ ಇಲೆಕ್ಷನ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅನ್ನುವ ಮಾತಿದೆ. ಅದು ಲೀಕ್ ಆಗೇ ಆಗುತ್ತೆ. ಇಂಟೆಲಿಜೆನ್ಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಈ ಸುದ್ದಿಗಳು ಲೀಕ್ ಆಗ್ತವೆ. ಆದರೆ ಮಹಾರಾಷ್ಟ್ರ ಇಲೆಕ್ಷನ್ನಿಗೆ ಕರ್ನಾಟಕದಿಂದ ಹಣ ಹೋಗಬಾರದು ಅನ್ನುವುದು ಒಂದು ಉದ್ದೇಶ. ಪರಮೇಶ್ವರ್ ಅಟ್ಲೀಸ್ಟ್ ಒಂದು 6-8 ಕಾನ್ಸ್ಟಿಟ್ಯೂನ್ಸಿ 5-6 ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಳ್ಳೋ ಶಕ್ತಿ ಇದೆ ಅವರಿಗೆ. ಸೊ ಅದಕ್ಕೆ ಅವಕಾಶ ಕೊಡಕೂಡ್ದು ಅನ್ನುವುದಕ್ಕಾಗಿ ಈ ದಾಳಿ ಮಾಡಿದ್ದಾರೆ ಅನ್ನುವ ಮಾತುಗಳು, ವದಂತಿಗಳು ಕೇಳ್ತವೆ. ಎಲ್ಲ ವದಂತಿಗಳು ಸುಳ್ಳಲ್ಲ, ಎಲ್ಲ ಮಾಹಿತಿಗಳು ಸುಳ್ಳಲ್ಲ. ಸತ್ಯನೂ ಇರುತ್ತೆ, ಸುಳ್ಳು ಇರುತ್ತೆ, ಒಂದೇ ರೀತಿ ಹೇಳೋಕ್ಕಾಗಲ್ಲ.
ಸೊ ಅದು ಉದ್ದೇಶ ಅನ್ನುವ ಮಾತು ಕೇಳ್ತಾ ಇದೆ. ಯಾಕೆಂದರೆ ಹಣ ಇಲ್ಲ ಅಂದರೆ ಹೋಯ್ತು ಕಾಂಗ್ರೆಸ್ ಈಗಲೇ ಮಹಾನ್ ಅದ್ಭುತವಾದ ಪವರ್ಫುಲ್ ಸಿಚುವೇಶನ್ನಲ್ಲಿ ಏನು ಮಾರಾಟದಲ್ಲಿ ಇಲ್ಲ. ಕಾಂಗ್ರೆಸ್ ಇಸ್ ಫೇಸಿಂಗ್ ಎ ಸೀರಿಯಸ್ ಟ್ರಬಲ್. ಈ ರೀತಿ ಮಾಡುವ ಮೂಲಕ ಅವ್ರು ಇನ್ನಷ್ಟು ದುರ್ಬಲರಾಗ್ತಾರೆ. ಈ NCP ನೋಡಿ ಇದಕ್ಕಿದ್ದಾಗೆ ನಂತರ ಅದು ಅಲ್ಲಿಗೆ ನಿಂತು ಶರದ್ ಪವಾರ್ ಮೇಲೆ ಬಂದಂಥ ಆರೋಪಗಳು, ಈ ಆರೋಪಗಳು ಯಾವುದೂ ಸುಳ್ಳು ಅಂತ ನಾನು ಹೇಳಿದೆ. ಅವರ ಮೇಲೆ ಬಂದಿರೋ ಆರೋಪಗಳು ನಿಜ ಇರ್ಬೋದು ಅಂತ ನನಗನ್ಸುತ್ತೆ. ಆದರೆ ಅವ್ರನ್ನೇ ಯಾಕೆ ಸೆಲೆಕ್ಟ್ ಮಾಡ್ತೀರಿ? ಅವ್ರನ್ನೇ ಯಾಕೆ ಜೈಲಿಗೆ ಕಳಿಸ್ತೀರಿ? ನೀವು ಕ್ಯಾಪಿಟೇಷನ್ ಫೀನು, ಸೀಟ್ ಮಾರಾಟ, ಇನ್ನೊಂದಿದ್ರೆ ಎಲ್ಲ ಮೆಡಿಕಲ್ ಕಾಲೇಜುಗಳಿಗೆ ಸಂಬಂಧಪಟ್ಟಾಗ ಒಂದು ನೀತಿಯನ್ನು ಮಾಡಿ, ನೀವು ಪತ್ತೆ ಮಾಡಿ ಯಾವ್ಯಾವ ಮೆಡಿಕಲ್ ಕಾಲೇಜುಗಳಲ್ಲಿ, ಆವಾಗ ನಿಮ್ಮ ಇಡೀ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಬೆಲೆ ಬರುತ್ತೆ. ನೀವು ಸಿಲೆಕ್ಟಿವ್ ಆಗಿದ್ದರೆ ನಿಮ್ಮ ಹೋರಾಟಕ್ಕೆ ಬೆಲೆ ಇಲ್ಲ, ನಿಮಗೆ ಬೆಲೆ ಇಲ್ಲ, ನಿಮಗೆ ಗೌರವ ಇಲ್ಲ. ನೀವು ರಾಜಕೀಯ ವೆಪನ್ಗಳನ್ನು ಬಳಸಿ ವಿರೋಧಿಗಳನ್ನು ಹತ್ತಿಕ್ತಿದ್ದೀರಿ. ಇದು ಜನತಂತ್ರ ವಿರೋಧಿ ಆದದ್ದು. ಪರಮೇಶ್ವರ್ ಅವರ ಹೇಳಿಕೆಗಳನ್ನು ಗಮನಿಸಿದ್ರೆ ಅವ್ರಿಗೂ ಈ ಅವ್ಯವಹಾರದ ವಿಷಯದಲ್ಲಿ ಅಷ್ಟು ಆತ್ಮವಿಶ್ವಾಸ ಇದ್ದಂಗೆ ಇಲ್ಲ. ಅಂದ್ರೆ ಕಾಲೇಜಿನಲ್ಲಿ ನಡೆದಿರ್ಬೋದು, ಅದು ನಾನು ನೋಡ್ಕೊಂಡಿಲ್ಲ, ನಾನು ಅದು ಬೇರೆಯವರು ನೋಡ್ತಿದ್ರು, ಆನಂದ್ ಹೆಸರು ಹೇಳ್ತಾರೆ ಅವರು. ಸೊ ಅವರಿಗೆ ಒಂದು ಅಪನಂಬಿಕೆ ಇದೆ, ಇಂಥದ್ದು ನಡೆದಿದೆ. ಒಂದು ನೋಡಿ, ಆನಂದ್ ಅವರ ತಂದೆ ಅವ್ರು ನೋಡ್ಕೊತಾ ಇದ್ರು ಕಾಲೇಜ್ ವ್ಯವಹಾರಗಳನ್ನು, ಅವರು ವಹಿಸ್ಕೊಟ್ಟಿದ್ರು. ಪರಮೇಶ್ವರ್ ನೇರವಾಗಿರಲಿಲ್ಲ ಅನ್ನೋದು ನಿಜ, ಅದರಿಂದ ದೂರ ಇದ್ದರು. ಅದಾದ ಮೇಲೆ ಅವ್ರ ಮಗ ಬಂದು ನೋಡ್ಕೊಂಡ್ರು. ಆವಾಗ ಇವರು ಅದರದ ಸಂಸ್ಥೆಯ ಚೇರ್ಮನ್ ಏನೋ ಆದರು. ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ ಅಂತ ನಾನು ಹೇಳಲಾರೆ, ಗೊತ್ತಿಲ್ಲದೇನೂ ಇರ್ಬೋದು, ಅಥವಾ ಗೊತ್ತಿದ್ದರೂ ಕೂಡ ಈಗ ನಾನು ಬೇರೆ ರೀತಿ ಮಾತಾಡಿದ್ರೆ ಸಮಸ್ಯೆ ಸಿಕ್ಕಾಕತ್ತೀನಿ, ನಡೆದೇ ಇಲ್ಲ ಅಂತಂದ್ರೆ ನಡೆದ್ಬಿಟ್ರೆ ಅದು ತೊಂದರೆ ಆಗುತ್ತೆ. ಆದ್ದರಿಂದ ಸಣ್ಣ ಪುಟ್ಟ ತಪ್ಪುಗಳು ಇರ್ಬೋದು ಅಂತಲೂ ಅವ್ರಿಗೆ ಅನ್ನಿಸಿಯೂ ಹೇಳಿರ್ಬೋದು, ಅಥವಾ ಸಣ್ಣ ಪುಟ್ಟ ತಪ್ಪುಗಳು ಏನೋ ಅನ್ನೋದು ಅವ್ರಿಗೆ ಗೊತ್ತಿರ್ಬೋದು. ಅವರು ಸಣ್ಣ ಪುಟ್ಟ ತಪ್ಪು ಅಂತ ಯಾವುದು ಗ್ರಹಿಸ್ತಾರೋ ಅದು ದೊಡ್ಡ ತಪ್ಪೇ ಆಗಿರ್ಬೋದು. ದಟ್ ಡಿಪೆಂಡ್ಸ್ ಆನ್ ಎ ನೆರೇಟಿವ್ ಅಲ್ವಾ. ಸೊ ಆದ್ದರಿಂದ ಈಗ ಯಾವುದೋ ಸೀಟ್ ಹಂಚಿಕೆಗೆ 100 ಸೀಟ್ಸ್ ಈ ರೀತಿ ಹಂಚಿಕೆ ಆದದ್ದು ಅಂತ ಅಂದರೆ 100 ಚಿಲ್ಡ್ರನ್ನ 200 ಸೀಟ್ಗಳನ್ನು ನೀವು ಈ ರೀತಿ ಆದರೆ ಮಿನಿಮಮ್ ನೀವು ಇಟ್ಕೊಳ್ಳಿ 100-150 ಕೋಟಿ ರೂಪಾಯಿ. ಇದು ಒಂದು ಇನ್ಸಿಡೆಂಟು ಅಲ್ವಾ. ಅದರ ಜೊತೆಗೆ ಈಗ ಅವರನ್ನು ಹವಾಲಕ್ಕೆ ಸಿಕ್ಕಿಸುವ ಯತ್ನ ನಡೀತಾ ಇದೆ. ಅದೇನಾದರೂ ಹಣಕಾಸಿನ ವ್ಯವಹಾರ ಹವಾಲಾಗದಿದ್ರೆ ಮತ್ತೆ ಅವರು ಇಡಿ ಹತ್ರ ಹೋಗ್ಬೇಕು. ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಇಡಿ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಗಳನ್ನು ತಲುಪಿಸಲಾಗಿದೆ ಅನ್ನುವ ಸುದ್ದಿ ಇದೆ. ಸೊ ಇಡಿ ಟೇಕ್ ಓವರ್ ಮಾಡ್ತಾರೆ ಅವಾಗ. ಇನ್ಕಮ್ ಟ್ಯಾಕ್ಸ್ ಒಂದು ಪಾರ್ಟ್, ಇನ್ಕಮ್ ಟ್ಯಾಕ್ಸ್ ಅಂತ ಪ್ರಾಬ್ಲಮ್ ಇಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದರೆ ಮತ್ತೆ ದಂಡ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ, ಕಟ್ಬೋದು. ಜೈಲಿಗೆ ಹಾಕೋದಕ್ಕೆ ಬರಲ್ಲ ಇನ್ಕಮ್ ಟ್ಯಾಕ್ಸ್. ಆ ಪವರು ಇನ್ಕಮ್ ಟ್ಯಾಕ್ಸ್ಗಿಲ್ಲ, ಇಡಿಗೆ ಆ ಪವರ್ ಇದೆ. ಅದೇನಾದರೂ ಇಡಿ ಹಸ್ತಾಂತರ ಆಯಿತು ಅಂತಂದರೆ ಇದು ಬಹುದೊಡ್ಡ ಕಂಟಕ ಡಾಕ್ಟರ್ ಪರಮೇಶ್ವರ್ ಅವರಿಗೆ. ಶಿವಕುಮಾರ್ ಮೇಲೆ ದಾಳಿಯಾದಾಗ ಬಿಜೆಪಿ ಅಂದ್ರು, ಸಿದ್ದರಾಮಯ್ಯ ಅಂದ್ರು, ಕಡೆಗೆ ಒಂದು ಹಂತದಲ್ಲಿ ಮತ್ತೊಂದು ಆರೋಪ ಬಂತು, ಎಲ್ಲ ಮಾಡಿದ್ದು ದೇವೇಗೌಡರು ಅಂತ. ಇವತ್ತು ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮೇಲೂ ನಾಳೆ ನಾಡಿದ್ದು ಹೊತ್ತಿಗೆ IT ರೇಡ್ ಆಗ್ಬೋದು, ಒಂದು ವೇಳೆ ನನ್ನ ಮೇಲೆ IT ರೇಡ್ ಆದರೆ ಅದಕ್ಕೆ ಕಾರಣ ದೇವೇಗೌಡರೇ ಅಂತ. ಈ ದೇವೇಗೌಡರು ಯಾಕೆ ಬರ್ತಾರೆ ಇಲ್ಲಿ ಮಧ್ಯದಲ್ಲಿ? ಇದೆಲ್ಲ ನೋಡಿ, ಇದು ವೈಯಕ್ತಿಕ ರಾಜಕಾರಣದ ಗೋಜಲುಗಳು ಅಂತ. ಇದು ಅವರ ಆರೋಪ ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು. ನೀವು ರಾಜಕೀಯ ಕಾರಣಕ್ಕಾಗಿ ನೀವು ಹೇಳಿಕೆಗಳು ನೀಡೋಕೆ ಹೋದರೆ ಇಂಥ ಅಪಾಯಗಳು ಬರ್ತವೆ. ನನಗೆ ನಿನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ನಾನು ಗಮನಿಸಿದೆ. ನನಗೆ ತುಂಬ ಕುತೂಹಲ. ಸಿದ್ದರಾಮಯ್ಯವರು ಯಾಕೆ ಹೇಳಿದ್ರು ಅದು? ಏನು ಡಾಕ್ಟರ್ ಪರಮೇಶ್ವರ್ ಅವರ PA ಆಪ್ತ ಸಹಾಯಕ ಸುನಿಲ್ ಆ ಪ್ರಕರಣದ ಬಗ್ಗೆ ತನಿಖೆ ನಡೀಲಿ ಅಂದರು. ನನಗೆ ಕುತೂಹಲ ಅನ್ನಿಸ್ತು. ನೀವು ಈ ಸಾವಿನ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಅಂತ ಯಾವಾಗ ಹೇಳ್ತೀರಿ? ನಿಮಗೆ ಆ ಸಾವು ಅದರ ಹಿಂದೆ ಬೇರೆ ಏನೋ ಇದೆ ಅನ್ನುವ ಅನುಮಾನ ಇದ್ದರೆ, ಹಾಗಿದ್ರೆ ಸಿದ್ದರಾಮಯ್ಯನವರಿಗೆ ಅಂಥ ಅನುಮಾನ ಇದೆಯಾ? ರಮೇಶ್ ಅವರ ಆತ್ಮಹತ್ಯೆ ಕೇವಲ ಆತ್ಮಹತ್ಯೆ ಭಾಳ ಕ್ಲಿಯರ್ ಆಗಿದೆ. ಅವನ ಚೀಟಿ ಬರೆದಿಟ್ಟಿದ್ದಾನೆ, ಆತ್ಮಹತ್ಯೆ ಒತ್ತಡಗಳು. ಮತ್ತು ತನಿಖೆ ಹಾಕಬೇಕು. ವೈ ತನಿಖೆ ನಡೆಸಿ ಅಂತ ನೀವು ಯಾಕೆ ಒತ್ತಾಯ ಮಾಡ್ತೀರಿ? ಇದರ ಹಿಂದೆ ಸಿದ್ದರಾಮಯ್ಯನವರು ಉಳಿದವರು ಮಾತನಾಡುವ ರೀತಿ ಗಮನಿಸಿದ್ರೆ ಪರಮೇಶ್ವರನ್ನು ಸಿಕ್ಕಾಕ್ಸ್ಬೋದು ಅಂತ ನನಗೆ ಸಂಶಯ ಇದೆ. ಜರ್ನಲಿಸ್ಟ್, ನಾನು ಅದನ್ನ ಆರೋಪ ಮಾಡಲಾರೆ. ಸೊ ಸಿಕ್ಕಾಕೊಂಡ್ರೆ ಹಾಕೊಳ್ಳಿ, ಒಬ್ಬ ನಾಯಕ ಹೋಗಲಿ ಅನ್ನೋದು ಇರ್ಬೋದಾ ಅನ್ನೋದು ಒಂದು. ಸೊ ಈ ಎಲ್ಲ ಹೇಳಿಕೆ ದೇವೇಗೌಡರನ್ನ ಹೇಳ್ತಾ ಇರೋದು. ಒಂದು, ದೇವೇಗೌಡರ ರಾಜಕಾರಣದಲ್ಲಿ ಅವ್ರು ಇಂಥದ್ದನ್ನೆಲ್ಲ ಮಾಡಬಾರ್ದು, ನನಗೇನು ಅನುಮಾನ ಇಲ್ಲ. ದೇವೇಗೌಡರು ಅವರ ಯಾವುದೇ ಸರ್ಕಾರ ಕೇಂದ್ರದಲ್ಲಿ ಇರಲಿ, ಅವರು ತಮ್ಮ ಪ್ರಭಾವ ಇಟ್ಕೊಂಡಿರ್ತಾರೆ, ಮಾಡ್ತಾರೆ. ಅವರು ಪ್ರಧಾನಿ ಆಗಿದ್ದಾಗಲೇ ಒಂದು ಜೋಕಲ್ಲ, ರಿಯಾಲಿಟಿ ಅದು, ನಗೋದಂಥ ಒಂದು ಘಟನೆ ಆಗಿತ್ತು. ಯಾವುದೋ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಯಾವುದೋ ಒಬ್ಬ ಪೊಲೀಸ್ ಪೇದೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಪ್ರಧಾನಿಗಳ ಪತ್ರ ಬರೆದಿತ್ತು. ದೇವೇಗೌಡ ಪಾಲಿಟಿಕ್ಸ್ ಇಸ್ ಅವ್ರದ್ದು ವೈರತ್ವದ ರಾಜಕಾರಣ, ಅವರ ಸ್ನೇಹದ ರಾಜಕಾರಣ ಅಲ್ಲ.
ಅವ್ರು ಇದನ್ನೆಲ್ಲ ಮಾಡಬಲ್ಲರು. ಅವ್ರಿಗೆ ಮೋದಿ ಜೊತೆ ಇರುವ ಹತ್ತಿರದ ಸಂಬಂಧ ಇದೆ. ಹೋಗ್ಬಿಟ್ಟು ಮೋದಿ ಹತ್ರ ನೋಡ್ಬಿಟ್ಟು ಹಿಂಗೆ ಮಾಡಿ ಅಂತ ಹೇಳಲ್ಲ ಅಂತ ಇನ್ನು ನಾನು ಹೇಳಾರೆ. ಅಳ್ತಾನೋ, ಇನ್ನೊಂದು ಮಾಡ್ತಾನೋ, ಮತ್ತೊಂದು ಮಾಡ್ತಾನೋ, ಈ ನಾಟಕವನ್ನು ಕ್ರಿಯೇಟ್ ಮಾಡ್ತಾನೆ. ದೇವೇಗೌಡ ಕ್ಯಾನ್ ಡೂ ಇಟ್. ಆದರೆ ನನಗನ್ನಿಸುವಾಗ ಪರಮೇಶ್ವರ್ ವಿಚಾರದಲ್ಲಂತೂ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪರಮೇಶ್ವರ್ ದೇವೇಗೌಡರ ರಿಲೇಷನ್ ಚೆನ್ನಾಗಿತ್ತು, ಇಬ್ಬರ ಸಂಬಂಧ ಕೆಟ್ಟದಾಗಿರಲಿಲ್ಲ. ಸಿದ್ದರಾಮಯ್ಯಂದಾದರೆ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಆ ರಿಲೇಷನ್ ಸರಿ ಇಲ್ಲ. ಪರಮೇಶ್ವರ್ ಭಾಳ ಗೌರವದಿಂದನೇ ದೇವೇಗೌಡರ ಜೊತೆ ನಡ್ಕೊಂಡಿದ್ದಾರೆ. ಪರಮೇಶ್ವರ್ ಡಿ ಕೆ ಇಬ್ಬರು ಕೂಡ ದೇವೇಗೌಡರಿಗೆ ಹತ್ತಿರ ಆಗಿದ್ದವರೇ. ಹಾಗಿದ್ದರೆ ದೇವೇಗೌಡರಿಗೆ ಇನ್ನೊಬ್ಬರ ಮೇಲೆ ಈ ರೀತಿ ಕೇಸ್ ಹಾಕಿಸುವ ಶಕ್ತಿ ಇದೆ ಅಂತಾದರೆ, ಅಕಾರ್ಡಿಂಗ್ ಟು ರಾಜಣ್ಣ ನಾವು ಹೇಳಿದಾಗೆ, ಹಾಕಿಸದೇ ಇರುವ ಶಕ್ತಿನೂ ಇರಬೇಕಲ್ವ. ನಿಮಗೆ ನಾಶ ಮಾಡುವ ಶಕ್ತಿ ಇದ್ದರೆ ನಿಮಗೆ ಸೃಷ್ಟಿಸುವ ಶಕ್ತಿ ಕೂಡ ಇಲ್ಲ ಮನುಷ್ಯರಿಗೆ. ಸೊ ಹಾಗಿದ್ರೆ ಅವ್ರು ತಪ್ಪಿಸ್ತಾ ಇದ್ರು, ಡಿ ಕೆ ತಪ್ಪಿಸ್ಬೋದಾಗಿತ್ತು ಅಲ್ವಾ. ದಟ್ಸ್ ಲಾಜಿಕ್ ವಾಟ್ ಐ ಆಮ್ ಟೆಲ್ಲಿಂಗ್. ಪರಮೇಶ್ವರ್ ತಪ್ಪಿಸ್ಬೋದಾಗಿತ್ತು. ಸೊ ಅದು ನನಗೆ ಅನಿಸಲ್ಲ. ರಾಜಣ್ಣನೂ ಇಲ್ಲಿ ರಾಜಕೀಯ ಮಾಡ್ತಾರೆ ಅಂತ. ಅವರಿಗೆ ದೇವೇಗೌಡರ ಮೇಲೆ ಸಿಟ್ಟಿದೆ, ಅವ್ರು ತುಮಕೂರಿಗೆ ಬಂದು ನಿಂತಿರೋದ್ರ ಬಗ್ಗೆ ಸಿಟ್ಟಿದೆ. ಅಲ್ಲಿ ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ದೇವೇಗೌಡರ ವಿರುದ್ಧ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಅಲ್ಲೊಂದು ಆ ಆ್ಯಂಗಲ್ ಕೊಟ್ಟು ನೋಡೋದಪ್ಪ, ಬೇಟ್ ಹಾಕೋಣ, ಏನಾಗುತ್ತೆ ನೋಡೋಣ ಅಂತ ನನಗೆ ಹಾಗೆ ಅನಿಸ್ತಾ ಇದೆ. ಈಗ CBI IT ಅಂತ ಈ ಸ್ವಾಯತ್ತ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ಬಳಸ್ಕೊಳ್ಳೋದು ಮುಂಚಿನಲ್ಲೂ ಇತ್ತು. ಆದರೆ ಈಗ ಅದು ತುಂಬ ವಿನಾಶದ, ಏನೋ ಒಂಥರ ಕಿಲ್ಲಿಂಗ್ ಇನ್ಸ್ಟಿಂಕ್ಟಿಂದ ಹೊರಡುವ ಒಂದು ಇದು ಕಾಣಿಸ್ತಾ ಇರೋದು ಇವಾಗಲೇ ಅಂತ. ಒಂದು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ನೀವು ಗಮನಿಸ್ತಾ ಇದ್ದೀರಿ, ಅವರು ಎರಡು ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು, ಮೋದಿಯವರ ಪೊಟ್ರೆ, ಮೋದಿಯವರ ಒಂದು ಪ್ರತಿಮೆಯನ್ನು ನಿರ್ಮಿಸ್ತಾ ಹೋಗೋದು, ಮೋದಿ ಅಂದರೆ ಹೇಗೆ. ಇನ್ನೊಂದು ಕಡೆ ಉಳಿದ ಪ್ರತಿಮೆಗಳನ್ನು ನಾಶಪಡಿಸ್ತಾ ಹೋಗೋದು, ಭಾಳ ಸಿಸ್ಟಮೆಟಿಕ್ ಆಗಿ ಅವರು ಮಾಡ್ತಾ ಬರೋದು. ಈಗ ಫಾರ್ ಎಕ್ಸಾಂಪಲ್ ನೆಹರೂರನ್ನ ಅಟ್ಯಾಕ್ ಮಾಡ್ತಾ ಸರ್ದಾರ್ ಪಟೇಲರನ್ನ ಎತ್ತು ಕಟ್ತಾ ಹೋಗೋದು. ಹಾಗೆಯೇ ಬಹುತೇಕ ಎಲ್ಲ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗಳಿದ್ವೆ, ಅವ್ರನ್ನ ನಾಶಪಡಿಸ್ತಾ ಬಂದಿದ್ದು ನಮ್ಗೆ ಗೊತ್ತು. ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಪ್ರಾರಂಭವಾಗಿ ಎಲ್ಲ ತಮ್ಮ ಯಾರು ಬಾಲ್ಬುಡಕರು ಯಾರಿದ್ದಾರೆ, ಹಿಂಬಾಲಕರು ಯಾರಿದ್ದಾರೆ, ಅವ್ರಿಗೆ ಯೋಗ್ಯತೆ ಇದೆಯೋ ಇಲ್ವೋ ಪ್ರಶ್ನೆ ಅಲ್ಲ, ಅವರನ್ನು ನೇಮಿಸ್ತಾ ನಾಶಪಡಿಸ್ತಾ ಹೋಗೋದು. ಸೊ ಇಡಿ ಮತ್ತು ಈ ಸಂಸ್ಥೆಗಳ ದುರ್ಬಳಕೆ ಹೊಸ ಕಾಂಗ್ರೆಸ್ಸೇ ಪ್ರಾರಂಭ ಮಾಡಿದ್ದು. ಆದರೆ ಇವತ್ತು ಅವರು ಬಳಸ್ತಾ ಇರುವುದು ರೀತಿ ನೋಡಿದರೆ ಇದು ಜನತಂತ್ರಕ್ಕೆ ಬಹುದೊಡ್ಡ ಅಪಾಯ. ಅಂದರೆ ನಿಮ್ಮ ಉದ್ದೇಶ ಸಂಪೂರ್ಣವಾಗಿ ಇದು ಭ್ರಷ್ಟಾಚಾರದ ವಿರೋಧಿ ಹೋರಾಟ ಅಲ್ಲ, ಸಿಲೆಕ್ಟ್ ಭ್ರಷ್ಟಾಚಾರದ ಅಸ್ತ್ರವನ್ನು ನಿಮ್ಮ ವಿರೋಧಿಗಳ ಮೇಲೆ ಬಳಸುವಂಥದ್ದು ಅಷ್ಟೇ. ನಿಮ್ಮ ಜೊತೆ ಇದ್ದರೆ ನೀವು ಬಹಳ ಯೋಗ್ಯರು, ನೀವೇನು ಬೇಕಾದ್ರೂ ಮಾಡ್ಬೋದು, ನೋ ಇಶ್ಯೂ, ಏನು ಬೇಕಾದ್ರೂ ಮಾಡ್ತಾ ಇರ್ಬೋದು. ನಮ್ಮ ವಿರೋಧಿ ಆದರೆ ದಿಸ್ ಇಸ್ ದ ಅಪ್ರೋಚ್. ಅಲ್ಟಿಮೇಟ್ಲಿ ಇಂಡಿಯಾದ ಡೆಮೊಕ್ರೆಟಿಕ್ ಸೆಟಪ್ ಏನಿದೆ ಅದರ ಒಂದೊಂದೇ ಇಟ್ಟಂಗಿ ಕಲ್ಲುಗಳಿವೆಯಲ್ಲ ಅಲುಗಾಡ್ತಾ ಇದೆ, ಜನತಂತ್ರ ಅಲುಗಾಡ್ತಾ ಇದೆ. ಅದು ಒಂದು ರೀತಿಯ ಡಿಕ್ಟೇಟರ್ಶಿಪ್ ಏನಿದೆ ಅತ್ತ ಸಾವಕಾಶವಾಗಿ ಜಾರ್ತಾ ಇದೆ ದೇಶ. ನಮ್ಗೆ ಗೊತ್ತಾಗಲ್ಲ, ಎಲ್ಲ ಡಿಕ್ಟೇಟರ್ಸ್ಗಳು ಸಂಪೂರ್ಣ ನಿಯಂತ್ರಣ ಇರಬೇಕಾದ್ರೆ ಇದೇ ರೀತಿಯ ವಾತಾವರಣ ಇರುತ್ತೆ. ಈಗ ನನಗೆ ಜನತಂತ್ರ ಬಹಳ ಒಂಥರ ಅಪಾಯದ ಸ್ಥಿತಿಯಲ್ಲಿದೆ ಅಂತ ಅನಿಸ್ತಾ ಇದೆ ಗೌಡ್ರೆ. ಆರ್ಥಿಕ ಅಪರಾಧಗಳು ಇಲ್ಲವಾಗಬೇಕು ಅನ್ನೋದು ನಿಜ, ಆದರೆ ಅದಕ್ಕೆ ಬಳಸಬೇಕಾದ ಅಸ್ತ್ರವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದು, ಮತ್ತೆ ಬಿಜೆಪಿ ಹೊರತು ಬೇರೆ ಪಕ್ಷದಲ್ಲಿ ಇದ್ದವರು ಮಾತ್ರ ಅಕ್ರಮ ಮಾಡ್ತಿದ್ದಾರೆ, ಬಿಜೆಪಿಯಲ್ಲಿ ಇದ್ದವರು ಅಕ್ರಮ ಮಾಡ್ತಾ ಇಲ್ಲ ಅಂತ ಬಿಂಬಿಸುವುದು, ಇದು ನಿಜಕ್ಕೂ ದುರಂತ ಅನಿಸುತ್ತೆ. ಇದು ತುಂಬಾ ಬೇಸರದ ವಿಷಯ ಅಂತ ಹೇಳ್ತಾ ಇವತ್ತಿನ ಸಂವಾದವನ್ನು ಹೌದು ಕೂಡ ನಮ್ಮ ಮುಂದಿರುವ ಪ್ರಶ್ನೆ ಇಷ್ಟೇ, ವೀಕ್ಷಕರಿಗೆ ಕೂಡ ನಾನು ಅದನ್ನ ಹೇಳ್ಕೊಂಡು ಇಷ್ಟಪಡ್ತೀನಿ. ಈಗಿರುವ ಪ್ರಶ್ನೆ ಇಷ್ಟೇ, ಡಾಕ್ಟರ್ ಪರಮೇಶ್ವರ್ ಇಡೀ ಒಂದು ಬಲೆಗೆ ಸಿಗ್ತಾರ? ಡಾಕ್ಟರ್ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅವರು ಸಾಗಿದ ದಾರಿಯಲ್ಲೇ ಸಾಗ್ತಾರ, ಅಥವಾ ಅದೇ ದಾರಿಯಲ್ಲಿ ಕಳಿಸುವ ಒಂದು ಯೋಜನೆಯನ್ನು, ಷಡ್ಯಂತ್ರವನ್ನು ಕೇಂದ್ರ ಸರ್ಕಾರ ರೂಪಿಸಿದೆಯಾ? ಆ ಮೂಲಕ ಕಾಂಗ್ರೆಸ್ ಬೆನ್ನೆಲುಬನ್ನು ಮುರಿಯುವ ಕೆಲಸ ಮಾಡ್ತಿದೆಯಾ? ಆ ಮೂಲಕ ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕದಿಂದ ಒಂದು ಪೈಸೆ ಕೂಡ ಹೋಗದಿದ್ದಾಗ ವ್ಯವಸ್ಥೆ ಮಾಡ್ತಿದೆಯಾ? ಇದೇ ನಮ್ಮ ಮುಂದಿರುವ ಪ್ರಶ್ನೆ ಗೌಡ್ರೆ. ಎನಿವೇ, ಥ್ಯಾಂಕ್ಫುಲ್ ಟು ಯು ಆಲ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸಂವಾದ. ನಾಳೆ ಮತ್ತೆ ನಾನು ಗೌಡ್ರು ಬರ್ತೀವಿ ಇನ್ನೊಂದು ವಿಚಾರದೊಂದಿಗೆ. ಎಲ್ಲರಿಗೂ ನಮಸ್ಕಾರ.